ಮುಂದಿನ ಕೈಗಳು ಏನಾಗ್ಬೇಕು, ಸನ್ಮಾನ ಸ್ವೀಕರಿಸುವ ಕೈಗಳಾಗ್ಲಿ ಅಂತ ಸ್ಫೂರ್ತಿಯನ್ನ ನೀವು ಪಡಿತೀರಾ ಈ ವಿದ್ಯಾರ್ಥಿಗಳ ಸಾಧನೆಯನ್ನ ನೋಡಿ ಅಂತ ಹೇಳ್ತಾ, ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ನೇಹಲೋಕ ಟೀಮ್ನವರು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತಲ್ವಾ ನೋಡ್ತಾ ಇದ್ರೆ? ಖುಷಿ ಆಗಲ್ವಾ? ಮತ್ತೆ ಆ 5 ಜನ ಆ 10 ಜನದ ಜಾಗದಲ್ಲಿ ನಾನು ಇರ್ಬೇಕು ಅಂತ ಅನ್ಸಲ್ವೇನಪ್ಪ ಈಗಿನ 10ನೇ ತರಗತಿ ವಿದ್ಯಾರ್ಥಿಗಳಿಗೆ? ರಾಧಾ ಕಲಂಗರ್, ದೀಪಾ, ಮೌನಿಕಾ, ಶ್ವೇತಾ, ಅಂಜು, ಇವರೆಲ್ಲರೂ ಸಾಧನೆ ಮಾಡಿರ್ತಕ್ಕಂತ ವಿದ್ಯಾರ್ಥಿಗಳು. ಇವ್ರು ಏನ್ ಮಾಡಿದಾರೆ ಗೊತ್ತಾ? ಸಾಧನೆ ಮಾಡ್ಲಿಕ್ಕೆ ಹೇಳಿದ ಕೆಲಸ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ನೀವು ಶಿಕ್ಷಕರು ಏನ್ ಹೇಳ್ತಾರೋ ಅದನ್ನ ನೀವು ಮಾಡಿದ್ರೆ ಸಾಕು. ನೀವು ಯಾವ ಟ್ಯೂಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ ಊರಲ್ಲಿ, ನೀವು ಯಾವ ಎಕ್ಸ್ಟ್ರಾ ಓದೋದು ಬೇಡ. ಶಿಕ್ಷಕರು ಹೇಳಿದ್ದನ್ನ ನೀವು ಮಾಡಿದ್ರೆ ನೀವು ಈ ತರ ಒಂದು ಸಾಧನೆ ಮಾಡ್ತೀರಾ. ಮತ್ತೊಮ್ಮೆ ಕಂಗ್ರಾಚುಲೇಷನ್ ಕ್ಲಾಸ್. ಶಿಕ್ಷಕರು ಹೇಳಿದ ಕೆಲಸ ಮಾಡ್ಬೇಕು. ಪೋಷಕರು ಶಿಕ್ಷಕರಿಗೆ ಬೆಂಬಲವಾಗಿ ನಿಂತ್ಕೋಬೇಕು. ಪೋಷಕರು ಹಬ್ಬ ಜಾತ್ರೆಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಾರ್ದು. ನಮಗೆ ಈ ತರ ಸಹಕಾರ ಕೊಟ್ರೆ ಖಂಡಿತ ನಿಮ್ಮ ಮಕ್ಕಳು ಈ ಜಾಗದಲ್ಲಿ ಕೂಡಿಸ್ತಕ್ಕಂತ ಜವಾಬ್ದಾರಿ ನಾವು ನಿಮಗೆ ಹೇಳ್ತೀವಿ, ಭರವಸೆಯನ್ನ ಕೊಡ್ತೀವಿ. ಆದ್ರೆ ಪ್ರತಿ ಜಾತ್ರೆಗೆ, ಪ್ರತಿ ಹಬ್ಬಕ್ಕೆ, ನೆಂಟ್ರೂರಿಗೆ, ಮಾರಮ್ಮನ ಹಬ್ಬಕ್ಕೆ ಎಲ್ಲ ಕರ್ಕೊಂಡು ಹೋದ್ರೆ ವಿದ್ಯಾರ್ಥಿಗಳು ಇಲ್ಲಿ ಕೂತ್ಕೊಳ್ಳ ಚಪ್ಪಲಿ ಹೊಡಿಬೇಕು. ಹಾಗಾಗಿ ನೀವು ಹೋಗ್ಬಾರ್ದು, ವಿದ್ಯಾರ್ಥಿಗಳು ಕರೆದ್ರು ಕೂಡ ಹೋಗ್ಬಾರ್ದು. ಇಲ್ಲ ಈ ಬಾರಿ 10ನೇ ತರಗತಿ ನನಗೆ ಯಾವ ಹಬ್ಬದ ಬೇಡ, ನಾನು ಬರೋದಿಲ್ಲ ಅಂತೇಳಿ ಇಲ್ಲಿ ಯಾರ ನೆಂಟು ಮನೆಗೆ ಅವ್ರನ್ನ ಕಳ್ಸ್ಕೊಡ್ಬೇಕಷ್ಟೇ ಹೊರತು ನೀವು ಜಾತ್ರೆಗೆಲ್ಲ ಹೋದ್ರೆ ಈ ತರ ಸಾಧನೆ ಮಾಡ್ಲಿಕ್ಕಂತೂ ಆಗಲ್ಲ.